ಕರ್ನಾಟಕ ರಾಜ್ಯ ಲಿಪಿಕ ನೌಕರರ ವಾಹನ ಚಾಲಕರ ಮತ್ತು ಡಿ ಗ್ರೂಪ್ ನೌಕರರ ಸಂಘದ ಮಂಡ್ಯ ಶಾಖೆಯ ಜಿಲ್ಲಾ ಘಟಕ, ವಿಶೇಷ ಘಟಕ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜಿಲ್ಲಾ ಲಿಪಿಕ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗಿರೀಶ್ ಕೆ.ಎಸ್. ರವರ ಸಾರಥ್ಯದಲ್ಲಿ ಮಂಡ್ಯದ ಕರ್ನಾಟಕ ಸಂಘ ಇಲ್ಲಿ ನಡೆಯುತ್ತಿದ್ದು, ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದ ಶ್ರೀಯುತ ಲೋಕೇಶ್ ಜಿ. ರವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಕೆ. ನಾಗೇಶ್ ರವರು, ಉಪನಿರ್ದೇಶಕರ ಕಚೇರಿಯ ಪತ್ರಾಂಕಿತ ಸಹಾಯಕರಾದ ಶ್ರೀ ಎಸ್. ಲೋಕೇಶ್ ರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಚಿಕ್ಕೇಗೌಡರವರು, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ವಾಸಕಿ ಪ್ರಸನ್ನರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ರವಿಶಂಕರ್ ರವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ಲಿಪಿಕ ನೌಕರರ ಸಂಘದ ಅಧ್ಯಕ್ಷರಾದ ಪುನಿಲ್ ರವರು, ಲಿಪಿಕ ನೌಕರರ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶಶಿಧರ್ ರವರು, ಪ್ರಧಾನ ಕಾರ್ಯದರ್ಶಿಗಳಾದ ರಾಧಾಕೃಷ್ಣನ್ ರವರು ಹಾಜರಾಗಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಜಿಲ್ಲಾ ಪದಾಧಿಕಾರಿಗಳು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪದಾಧಿಕಾರಿಗಳನ್ನ ಸನ್ಮಾನಿಸಲು ಆಗಮಿಸಿರ್ತಕ್ಕಂಥ ನಮ್ಮ ಉಪನಿರ್ದೇಶಕರು ಆಡಳಿತ ಆದಂತ ಶ್ರೀಯುತ ಜಿ. ಎ. ಲೋಕೇಶ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಮತ್ತೋರ್ವರು ಉಪನಿರ್ದೇಶಕರು ಅಭಿವೃದ್ಧಿರವರು ಬರಬೇಕಿತ್ತು. ಅವ್ರದ್ದು ಇನ್ನೂ ಸ್ವಲ್ಪ ಅನ್ಯ ಕಾರ್ಯ ನಿಮಿತ್ತ ಬೇರೆ ಕಡೆ ಎಂಗೇಜ್ ಆಗಿರೋದ್ರಿಂದ ಅವರು ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಎಸ್. ಆರ್. ನವೀನ್ ರವರು, ಅವರು ಕೂಡ ಆಗಮಿಸಬೇಕಿತ್ತು. ಅವರಿಗೆ ಬೀದರ್ ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ ಇದೇ ತರ ಪದಗ್ರಹಣ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವರು. ಹಾಗೆ ಮತ್ತೆ ನಮ್ಮ ದೇವರಾಜ್ ಅವರು ಉಪನಿರ್ದೇಶಕರು ಆಡಳಿತ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಅವರು ಕೂಡ ಬರಬೇಕಿತ್ತು. ಅವರು ಬೀದರ್ನಲ್ಲಿದ್ದಾರೆ. ನಮ್ಮ ಉಪಾಧ್ಯಕ್ಷರು ಅದಪ್ಪ ಬಾಗ್ಲಿ ಅವರು ಬರಬೇಕಿತ್ತು. ಅವರು ಅಲ್ಲೇ ಇದ್ದಾರೆ. ನಮ್ಮ ಕೆ. ವಿ. ಆನಂದ್ ಅವರು ಕಾರ್ಯದರ್ಶಿಗಳು, ಅವರು ಕೂಡ ಅಲ್ಲಿ ರಾಯಚೂರಿನಲ್ಲಿದ್ದಾರೆ. ಅದೇ ರೀತಿ ಇದೀಗ ತಾನೇ ಪದೋನ್ನತಿ ಹೊಂದಿ ನಮ್ಮ ಮಂಡ್ಯ ಉತ್ತರ ವಲಯದಿಂದ ಉಪನಿರ್ದೇಶಕರ ಕಚೇರಿಗೆ ಪತ್ರಾಂಕಿತ ಸಹಾಯಕರಾಗಿ ಬಡ್ತಿ ಹೊಂದಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಸಿ. ಎನ್. ಲೋಕೇಶ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಯುತ ಜಿ. ವೈ. ಮಂಜುನಾಥ್ ರವರು, ಜಿಲ್ಲಾಧ್ಯಕ್ಷರು, ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಸಂಘ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಯುತ ಎಚ್. ಡಿ. ರಮೇಶ್ ರವರು, ಅಧ್ಯಕ್ಷರು, ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಎ. ಸಿ. ಚಿಕ್ಕೇಗೌಡ ಅವರು, ಕಾರ್ಯದರ್ಶಿಗಳು, ಜಿಲ್ಲಾ ಗೃಹಭವನ ಸಮಿತಿ ಮಂಡ್ಯ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಿಕಟಪೂರ್ವ ಅಧ್ಯಕ್ಷರು, ನಮ್ಮ ಲಿಪಿಕ ನೌಕರರ ಸಂಘ ಶ್ರೀಯುತ ಎಂ. ಪಿ. ಶಶಿಧರ್ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಾಡ್ತಾ ಇಲ್ಲ. ಹೌದಾ?
ಶ್ರೀಯುತ ಕೆ.ಸಿ. ರವಿಶಂಕರ್ ಅವರು ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ತಾಲೂಕು ಘಟಕ ಮಂಡ್ಯ ಉತ್ತರ ವಲಯ, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾದ ಕೆ.ಪಿ. ರಾಧಾಕೃಷ್ಣ ಅವರೇ ಹಾಗೂ ನಮ್ಮ ಪಿಒ ಕಚೇರಿಯ ಎಲ್ಲ ವ್ಯವಸ್ಥಾಪಕರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ನನ್ನ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಯಾವುದೇ ಒಂದು ಹೋರಾಟ ನಡೀಬೇಕಂತಂದ್ರೆ ಸಂಘದ ಅವಶ್ಯಕತೆ ಬಹಳ ಅತಿ ಮುಖ್ಯವಾಗಿರ್ತದೆ. ನಾವು ಅದನ್ನ ನೋಡಿ ತುಂಬಾ ಕಲಿಬೇಕಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಕಲಿಬೇಕಾಗ್ತದೆ. ಅವರ ಇತ್ತೀಚಿನ ಬೆಳವಣಿಗೆ ಕುರಿತು ಹೇಳ್ಬೇಕಂತಂದ್ರೆ 2 ವರ್ಷದಿಂದ ನಿಂತಿದ್ದಂತಹ ಬಡ್ತಿಯನ್ನ ಕೇವಲ 1 ದಿನದಲ್ಲಿ ಸಂಜೆ ಹೊತ್ತಿಗೆ ಆರ್ಡರ್ ಮಾಡ್ಕೊಂಡು ಆಗ್ಲೇಬೇಕಂತ ಇವತ್ತು ಅಷ್ಟೇ ಅವರು ಯಾವುದೋ ಒಂದು ಚುನಾವಣೆ ಮಾಡ್ತಾರೆ, ನಿಲ್ತಾರೆ, ಒಂದು ಬಣ ಇನ್ನೊಂದು ಬಣ ಎಲ್ಲ ನಡೀತದೆ. ನಿಂತ ಅದೆಲ್ಲ ಮುಗಿದ ನಂತರದಲ್ಲಿ ಅವ್ರ ಹೋರಾಟ ಒಂದೇ ಆಗಿರ್ತದೆ. ಅವರ ಬೇಡಿಕೆ, ಅವರ ಸಮುದಾಯ, ಅವರ ಶಿಕ್ಷಕರ ಬೇಡಿಕೆ, ಅವರ ಹಕ್ಕುಗಳು, ಅದನ್ನ ಹೇಗ್ ಬೇಕೋ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಯಶಸ್ವಿನೂ ಆಗ್ತಾ ಬಂದಿದೆ. ಹಾಗೆ ನಮ್ಮ ಸಂಘವೂ ಸಹ ಬಹಳ ಹಿಂದಿನಿಂದಲೇ ಅಸ್ತಿತ್ವದಲ್ಲಿ ಇದೆ. 1982ನೇ ಇಸ್ವಿಯಲ್ಲಿ ಪಾರ್ಥಸಾರಥಿ ಸರ್ ಅಂತೇಳಿ ಅಧೀಕ್ಷಕರಿದ್ರು ಕಮಿಷನರ್ ಆಫೀಸ್ ಅಲ್ಲಿ. ನಾವೆಲ್ಲರೂ ನೋಡಿದ್ವು. ಅವರು LLB ಮಾಡ್ಕೊಂಡಿದ್ದಂತವ್ರು. ಅವರು ಈ ಸಂಘವನ್ನ ಸ್ಥಾಪಿಸಿದರು. ಅವರೇ ಅಧ್ಯಕ್ಷರಾಗಿದ್ರು. ಅಲ್ಲಿಂದ ಅವರ ನಂತರದಲ್ಲಿ, ಅವ್ರ ನಿವೃತ್ತಿ ಆದ ನಂತರದಲ್ಲಿ GP ನಾಯಕ್ ಅಂತೇಳಿ ಅದನ್ನ ಮುಂದುವರ್ಸ್ಕೊಂಡ್ಬಂದ್ರು. ಮತ್ತೆ ಅದಕ್ಕೆ ನಾವು ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಏಕೆ ಅಂತ ಅಂದ್ರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ಬಹಳ ಹುರುಪಿನಿಂದ ಶುರು ಮಾಡ್ತಾರೆ. ಆದ್ರೆ ಅದಕ್ಕೆ ವಿಫಲತೆಗೆ ಕಾರಣಗಳನ್ನ ಹುಡುಕಿದಾಗ, ಈಗಾಗ್ಲೇ ಲೋಕೇಶ್ ಅವ್ರು ಹೇಳ್ಬೇಕಾದ್ರೆ ವಿಫಲತೆಗೆ ಏನು ಅನ್ನೋದಕ್ಕೆ ಹೇಳಿದ್ರು. ಅಲ್ಲಿ ವಿಫಲತೆಗೆ ಏನ್ ಕಾರಣ ಅಂತ ಹೇಳಿ ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಸಣ್ಣ ಸಣ್ಣ ಪ್ರಾಂತ್ಯಗಳು ಹುಟ್ಕೊಂಡು ಅವರೆಲ್ಲ ಸೈನ್ಯಕ್ಕೆ ಹೋರಾಟಕ್ಕೆ ಬಂದ್ರು ಸಹ, ಆದ್ರೆ ಅವರಲ್ಲಿ ಒಗ್ಗಟ್ಟಿರ್ಲಿಲ್ಲ ಅಂತ. ಅದಕ್ಕೋಸ್ಕರ ಕಾರಣ ಆಯ್ತು ಅಂತ ಹೇಳಿ ಹೇಳ್ತೀವಿ ನಾವು ಇತಿಹಾಸವನ್ನ ನೋಡಿದಾಗ. ಆ ರೀತಿ ಆಗ್ಬಾರ್ದು. ಯಾವುದೇ ಸಂಘಗಳು ಬಹಳ ಉತ್ಸಾಹಭರಿತವಾಗಿ ಪ್ರಾರಂಭ ಆದ್ರೂ ಸಹ ಕಾರ್ಯವನ್ನ ಇನ್ನೂ ಉತ್ಸಾಹಭರಿತವಾಗಿ ಮಾಡ್ಬೇಕಾಗುತ್ತೆ. ಇದು ಅಗತ್ಯ ಇದೆ. ಹೇಳಿ ಕೇಳಿ ನಮ್ಮ ಇಲಾಖೆ ಬಹಳ ದೊಡ್ಡ ಇಲಾಖೆ. ನಾವು ಅಧಿಕಾರಿಗಳಿಂದ ಹಿಡಿದು ಏನು ವಾಹನ ಚಾಲಕರು, ನಮ್ಮ ಟಿ ಗ್ರೂಪ್ ನೌಕರರು, ನಮ್ಮಷ್ಟು ಸಂಖ್ಯೆಯನ್ನು ಹೊಂದಿದಂತಹ ಮತ್ತೊಂದು ಇಲಾಖೆ ಇಲ್ಲ. ಆದ್ರೂ ಸಹ ಇವತ್ತು ಮಾತನಾಡೋದು ಇದು ಹೊಟ್ಟೆಪಾಡಿಗಾಗಲ್ಲ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನೋವಿನಲ್ಲಿರ್ತಕ್ಕಂಥವ್ರಿಗೆ, ದಬ್ಬಾಳಿಕೆ ನಡೀತಾ ಇರ್ತಕ್ಕಂಥವ್ರಿಗೆ ಮಾಡಿರೋರಿಗೆ ತಿರಸ್ಕರಿಸೋದು, ನೋವಿನಲ್ಲಿ ಇರ್ತಕ್ಕಂಥವ್ರಿಗೆ ಸ್ಪಂದಿಸೋದು, ಮತ್ತೆ ವೇತನ ಭತ್ಯೆ ಆಯೋಗಗಳು ಸಮಿತಿಗಳನ್ನ ವೃಂದ ಸಂಘ, ಕೇಂದ್ರ ಸಂಘಕ್ಕೆ ಮಾಹಿತಿ ಕೊಡ್ತಕ್ಕಂಥದ್ದು, ಅವರು ಸರ್ಕಾರಿ ನೌಕರ ಸಂಘಕ್ಕೆ ಮಾಹಿತಿ ಕೊಡ್ತಕ್ಕಂಥದ್ದು, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಸಂಘಟನೆಯನ್ನ ಕಟ್ಕೊಂಡಿದ್ದೀವಿ. ಈ ಸಂಘಟನೆ ಈಗ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರನ್ನ ಇಲ್ಲ ಮನವೊಲಿಸಿ ಕಳಿಸ್ತಕ್ಕಂಥದ್ದು, ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ಅದು ನಡೀತದೆ. ಒಂದ್ ಸಂಘಟನೆ ಬರ್ತಾರೆ, ಇನ್ನೊಂದು ಸಂಘಟನೆ ಬರ್ತಾರೆ, ಬೇರೆ ಬೇರೆ ಸಂಘಟನೆ ಹೇಳ್ಕೊಂಡ್ ಬರ್ತಾರೆ, ಇಲೀಗಲ್ ಪ್ರೋಸೆಸ್ ಮಾಡಿ ಅಂತಾರೆ. ನಿಮಗೆ ಚೌಕಟ್ಟು ಇರ್ತದೆ, ಆ ಚೌಕಟ್ಟಿನ ಕೆಲಸ ಮಾಡ್ಬೇಕಾಗತ್ತೆ. ಆಗ ನೀವು ಅದನ್ನು ಕೂಡ ಪ್ರತಿಭಟಿಸ್ಬೇಕಾಗತ್ತೆ. ನೀವೆಲ್ಲ ಒಗ್ಗಟ್ಟಾಗಿದ್ರೆ ನೀವು ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಷಡಕ್ಷರಿಯರು ಬಂದ ಮೇಲೆ ನಿಮ್ ಸಂಘಟನೆ ಒಂದಷ್ಟು ಬಲ ಬಂದಿರೋದು. ಯಾಕೆಂದ್ರೆ ಷಡಕ್ಷರಿಯರು ಬಂದ ನಂತರನೇ ನೀವೆಲ್ಲ ಮೈಸೂರಿನಲ್ಲಿ ಒಂದು ಸಮಾವೇಶ ಮಾಡಿದ್ರಿ. ಅಲ್ಲಿ ಅವ್ರು ಹೇಳಿದ್ರು ನಿಮಗೆ ಮುಂಬಡ್ತಿಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಸ್ತೀನಿ ಅಂದ್ರು. ಅವತ್ತು ಮುಂಬಡ್ತಿಗಳನ್ನ ಕೊಡಿಸ್ತಕ್ಕಂಥ ಪ್ರಕ್ರಿಯೆಗಳು ನಿಮ್ಮಲ್ಲಿ ನಮ್ಮ ಇಲಾಖೆಗಳಲ್ಲಿ ನಡೆದು. ಇವತ್ತು ನನ್ಗೆ ಆಶ್ಚರ್ಯ ಆಗುತ್ತೆ. ಇವತ್ತು ನಮ್ಮ GS ಸಾಹೇಬರು ಮೊನ್ನೆ ಹೋದ್ರು ತಂದ್ರು, ನಿನ್ನೆ ನಮ್ಮ ಮ್ಯಾನೇಜರ್ ಹೋದ್ರು ತಂದ್ರು. ಇದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಬಲಾಢ್ಯವಾಗಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಜೊತೆ ನೀವು ಇರೋದ್ರಿಂದ ಇದಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಸ್ಮರಿಸ್ತೀನಿ. ಇವತ್ತು ನಿಮ್ಮೆಲ್ಲ ಕೇಡರ್ಗಳಲ್ಲಿ ಸಮಸ್ಯೆಗಳಿವೆ. ಮುಂಬಡ್ತಿ ಸಮಸ್ಯೆ ಇರ್ಬೋದು, ಟೈಮ್ ಬಾಂಡ್ ಸಮಸ್ಯೆ ಇರ್ಬೋದು, ಇತರ ಯಾವುದೇ ಸಮಸ್ಯೆಗಳು, C&R ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದ್ರೆ ನಿಮ್ ಕೈಲಿ
ಆಗೋದಿಲ್ಲ ಅಂದ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘ ಅಪೀಲ್ ಮಾಡಿದಾಗ ಸರ್ಕಾರಿ ನೌಕರ ಸಂಘ ಒಂದು ಶಕ್ತಿ ಇರ್ತದೆ. ಹಾಗಾಗಿ ಆ ಶಕ್ತಿಯನ್ನ ಬಳಸ್ಕೊಂಡು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಮ್ಮೆಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದೊಡ್ಡ ಸರ್ಕಾರಿ ನೌಕರ ಸಂಘ ಬಿಟ್ಟರೆ ಅದು ದೊಡ್ಡ ಸಂಘಟನೆ ಆಗಿರೋದ್ರಿಂದ ನಾನೇ ಅದರ ರಾಜ್ಯಾಧ್ಯಕ್ಷನಾಗಿದ್ದೆ. ನಾನೇ ಅದಕ್ಕೆ C&R ತಿದ್ದುಪಡಿ ಮಾಡಿಸ್ಲಿಕ್ಕೆ, ಮತ್ತೆ ಡಿಗ್ರಿ ಓದಿರ್ತಕ್ಕಂಥವ್ರು ಒಂದು ಇಂಕ್ರಿಮೆಂಟ್ ಕೊಡಿಸ್ಲಿಕ್ಕೆ, ಮತ್ತೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಪ್ರಮೋಷನ್ಸ್ ಕೊಡ್ಲಿಕ್ಕೆ, ಈಗಾಗಲೇ ನಾಳೆ ಪ್ರಮೋಷನ್ 31ನೇ ತಾರೀಕು ಪ್ರಮೋಷನ್ ಕೊಡಿಸ್ತಾ ಇದ್ದೀವಿ. ಇವೆಲ್ಲ ಕೊಡಿಸ್ಲಿಕ್ಕೆ ಒಂದು ಸಾಧ್ಯ ಆಯ್ತು. ಯಾಕೆಂದ್ರೆ ನಮ್ಮ ಸಂಘಟನೆಗೆ ಒಂದು ಹೋರಾಟದ ಒಂದು ಇದನ್ನ ಕರೆದು ಬೆಂಗಳೂರಲ್ಲಿ ಒಂದು ಹೋರಾಟ ಕರೆದಾಗ 50,000ಕ್ಕೂ ಹೆಚ್ಚು ಜನ ಸೇರಿದ್ರು. ಸರ್ಕಾರ ಗಮನಿಸ್ತದೆ, ವಿಜಿಲೆನ್ಸ್ ರಿಪೋರ್ಟ್ ತರಿಸ್ಕೊತದೆ ಏನು ಎತ್ತ. ಕರ್ನಾಟಕ ರಾಜ್ಯ ಲಿಪಿಕ ನೌಕರರ ವಾಹನ ಚಾಲಕರ ಮತ್ತು ಡಿ ಗ್ರೂಪ್ ನೌಕರರ ಸಂಘದ ಮಂಡ್ಯ ಶಾಖೆಯ ಜಿಲ್ಲಾ ಘಟಕ, ವಿಶೇಷ ಘಟಕ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜಿಲ್ಲಾ ಲಿಪಿಕ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗಿರೀಶ್ KS ರವರ ಸಾರಥ್ಯದಲ್ಲಿ ಮಂಡ್ಯದ ಕರ್ನಾಟಕ ಸಂಘ ಇಲ್ಲಿ ನಡೆಯುತ್ತಿದ್ದು, ಯಾರು ಅನ್ಯತಾ ಭಾವಿಸಬೇಡಿ. ನಮ್ಮಲ್ಲಿ ಸಂಘಟನೆ ಇದೆ. ಸಂಘಟನೆ ಅದೇ ಹೇಳ್ದಂಗೆ ಇಗೋಯಿಸ್ಟಿಕ್ ಆಗಿ ಕೇಂದ್ರೀಕೃತ ಆಗ್ತದೆ, ಅದಾಗೋದು ಬೇಡ. ಜೊತೆಗೆ ನಮ್ಮ ಆತ್ಮಾಭಿಮಾನಿಗಳಿಗೆ ಎಲ್ಲಿ ಧಕ್ಕೆ ಬಂದ್ರು ಅದನ್ನ ವ್ಯವಸ್ಥಿತವಾಗಿ ಪ್ರಶ್ನೆ ಮಾಡೋದನ್ನ ರೂಢಿಸ್ಬೇಡಿ ದಯಮಾಡಿ. ಅವ್ರಿಗೆ ಬೈತಾ ಇದ್ದಾರೆ, ಅವ್ರ ಸಮಸ್ಯೆಲಿದ್ದಾರೆ, ಅದು ನನ್ನದಲ್ಲ ಅನ್ನೋದು ಬೇಡ. ಒಂದು ದಿನ ನನ್ನನ್ನಂತವ್ರು ಮತ್ತೊಂದು ದಿನ ನಿಮ್ಮನ್ನು ಅಂತಾರೆ. ನಮ್ಮ ಕೆಲಸವನ್ನ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ಮಾಡೋಣ. ನಾವು ಕೆಲಸ ಮಾಡಿ ನಮ್ಮನ್ನ ಅವರು ಆಪಾದಿಸ್ತಿದ್ದಾರೆ ಅಂದಾಗ ನಮ್ಮ ಪ್ರತಿಪಾದನೆ ನೇರವಾಗಿರುತ್ತೆ. ಯಾರು ಏನನ್ನೂ ಮಾಡಕ್ಕಾಗಲ್ಲ. ಎಲ್ಲರಿಗೂ ಅವರವರದೇ ಆದಂತಹ ಸೇವಾ ನಿಯಮಗಳಿವೆ. ಯಾರು ಸ್ವತಂತ್ರವಾಗಿ ಏನನ್ನೂ ತಗೊಳಕ್ಕಾಗಲ್ಲ. ನೀವೇ ನೋಡ್ತಾ ಇದ್ದೀರಾ, ಕೆಲಸ ಮಾಡಿಸೋ ಸಂದರ್ಭಗಳಲ್ಲಿ ನಾವಿದ್ದೀವಿ ಮಾಡಿ ಅಂತ ಮಾಡಿಸ್ತಾರೆ. ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಒಂದು ಹಳೆ ಮಾತಿದೆ, ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಆ ಗುಮಾಸ್ತ ಏನೋ ಮಾಡಿದ್ದಾನೆ, ನನ್ಗೆ ಗೊತ್ತಾಗಿಲ್ಲ. ಆ ಪದ ಹೋಗಿ ತುಂಬಾ ಸಮಯ ಆಗಿದೆ. ಗುಮಾಸ್ತ ಅನ್ನೋ ಪದ ಹೋಗಿ ತುಂಬಾ ಸಮಯ ಆಗಿದೆ. ಬಟ್ ಇವತ್ತು ಕೂಡ ನಾವು ಅದನ್ನ ಅಲ್ಲಲ್ಲಿ ತುಂಬಾ ಕೇಳ್ತಾ ಇದ್ದೀವಿ. ನಾವ್ ಎಲ್ಲೇ ಕೇಳಿದ್ರು ನಾವ್ ಯಾರೊಬ್ಬರು ಅದನ್ನ ಖಂಡಿಸೋದೋ ಅದನ್ನ ಸರಿ ಮಾಡುವಂತದ್ದನ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನ ಯಾರು ಯಾರ ಮೇಲೂ ಯಾರನ್ನು ಎತ್ಕಟ್ಟು ಉದ್ದೇಶಕ್ಕೆ ನಾನು ಮಾತಾಡ್ತಾ ಇಲ್ಲ. ನಾವು ಆತ್ಮಾಭಿಮಾನವನ್ನ ಎಲ್ಲಿ ಕಳ್ಕೊಂತೀವಿ ಅಲ್ಲಿ ನಾವು ಗೌರವವನ್ನು ಕಳ್ಕೊತೀವಿ ಅಂತ ನಾನು ಅನ್ಕೊಂಡೆ. ಸೊ ಆ ದಿಶೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಶ್ರಮಿಸ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು ಮುಗಿಸ್ತೀನಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದ ಶ್ರೀಯುತ ಲೋಕೇಶ್ G ರವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ K ನಾಗೇಶ್ ರವರು, ಉಪನಿರ್ದೇಶಕರ ಕಚೇರಿಯ ಪತ್ರಾಂಕಿತ ಸಹಾಯಕರಾದ ಶ್ರೀ S ಲೋಕೇಶ್ ರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಚಿಕ್ಕೇಗೌಡರವರು, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ವಾಸಕಿ ಪ್ರಸನ್ನರವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ರವಿಶಂಕರ್ ರವರು ಹಾಜರಿದ್ದರು.
ಕಾರ್ಯಕ್ರಮದಲ್ಲಿ ತಾಲೂಕು ಲಿಪಿಕಾ ನೌಕರರ ಸಂಘದ ಅಧ್ಯಕ್ಷರಾದ ಪುನಿಲ್ ರವರು, ಲಿಪಿಕಾ ನೌಕರರ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶಶಿಧರ್ ರವರು, ಪ್ರಧಾನ ಕಾರ್ಯದರ್ಶಿಗಳಾದ ರಾಧಾಕೃಷ್ಣನ್ ರವರು ಹಾಜರಾಗಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು.